ನಮಸ್ಕಾರ ವೀಕ್ಷಕರೇ, SPR ಅಕ್ವೇರಿಯಮಿಂದ ಇವತ್ತಿನ ಈ ವಿಡಿಯೋದಲ್ಲಿ ಸನ್ಸನ್ನ SW302 ಕ್ಯಾನ್ಸ್ಟರ್ ಫಿಲ್ಟರ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ SW302 ಕ್ಯಾನ್ಸ್ಟರ್ ಫಿಲ್ಟ್ರು ನಮ್ಮ ಅಕ್ವೇರಿಯಂ ಹಾಬಿಲಿ ತುಂಬ ಪಾಪ್ಯುಲರು. ವೀಕ್ಷಕರೇ, ಈ ಕ್ಯಾನ್ಸ್ಟರ್ ಫಿಲ್ಟರ್ನ ನಾವು ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ಬನ್ನಿ ವೀಕ್ಷಕರೇ, ಇವಾಗ ಈ ಬಾಕ್ಸ್ನ ಓಪನ್ ಮಾಡೋಣ. ಓಪನ್ ಮಾಡ್ತಿದ್ದಾಗೆ ಇದರಲ್ಲಿ ನಮ್ಮದು ಮೇನ್ ಕ್ಯಾನ್ಸ್ಟರ್ ಫಿಲ್ಟ್ರು ಮತ್ತು ಅದ್ರ ಸ್ಪೇರ್ ಪಾರ್ಟ್ಸ್ ಅಂದರೆ ಅದ್ರ ಪೈಪ್ಸು, ಅದ್ರ ಜಾಯಿಂಟ್ಸ್ ಎಲ್ಲ ಇದರೊಳಗಡೆ ಕೊಟ್ಟಿದ್ದಾರೆ. ಈಗ ಮೊದಲಿಗೆ ಈ ವೈಟ್ ಬಾಕ್ಸ್ನಲ್ಲಿ ಏನೇನಿದೆ ಅಂತ ನೋಡೋಣ. ಈ ವೈಟ್ ಬಾಕ್ಸ್ನ ಓಪನ್ ಮಾಡೋಣ. ವೈಟ್ ಬಾಕ್ಸು ಓಪನ್ ಮಾಡ್ತಿದ್ದಾಗೆ ನೋಡಿ, ಈ ಗ್ರೀನ್ ಕಲರ್ ಪೈಪ್ ಕೊಟ್ಟಿದ್ದಾರೆ. ಇದನ್ನೇ ನಾವು ಇನ್ಲೆಟ್ ಮತ್ತು ಔಟ್ಲೆಟ್ಗೆ ನಮಗೆ ಸೈಜ್ ಬೇಕಾಗಿರೋ ಥರ ಕಟ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ. ಈ ಮ್ಯಾನ್ಯುಯಲಲ್ಲಿ ನಮಗೆ ಹೇಗೆ ಅದನ್ನು ಅದ್ರ ಪಾರ್ಟ್ಸ್ ಒಂದೊಂದೂ ಡೀಟೇಲಾಗಿ ಕೊಟ್ಟಿದ್ದಾರೆ. ನಮಗೆ ಗೊತ್ತಾಗಲಿಲ್ಲ ಅಂದರೆ ಈ ಮ್ಯಾನ್ಯುಯಲ್ ನೋಡಿಕೊಂಡು ನಾವು ಅದನ್ನು ಎಲ್ಲ ಅಸೆಂಬಲ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ನಮಗೆ 3 ಕವರ್ಸ್ ಸಪ್ರೇಟಾಗಿ ಇದೆ. ಇದು ಇನ್ಪುಟ್ಟು ಮತ್ತು ಔಟ್ಪುಟ್ನ ಡಿಸ್ಕ್ರಿಟ್ನೆಸ್ ಅಂತ ಕರೀತಾರೆ ಇದನ್ನು. ಇದು ಇನ್ಲೆಟ್ಗೆ ಯೂಸ್ ಮಾಡೋವಂಥ ಜೆ-ಬೆಂಡ್ ಪೈಪು ಮತ್ತು ಅದರಲ್ಲಿ ಗ್ರಿಲ್ ಪೈಪ್ ಕೊಟ್ಟಿದ್ದಾರೆ. ಇದು ಔಟ್ಲೆಟ್ ಪೈಪು ಮತ್ತು ಸ್ಪ್ರೇ ಬಾರ್ಸು ಮತ್ತು ಅದರದ್ದು ಗ್ಲಾಸ್ ಹೋಲ್ಡರ್ಗೆ ಕ್ಲ್ಯಾಂಪ್ಸ್ ಕೂಡ ಕೊಟ್ಟಿದ್ದಾರೆ ಮತ್ತು ಪೈಪ್ ಹೋಲ್ಡರ್ಸ್ಗೆ ಈ ಸ್ಟಿಕ್ಕರ್ಸ್ ಕೂಡ ಇದೆ ಇದರಲ್ಲಿ. ಈ ಗ್ರೀನ್ ಟ್ಯೂಬು ನಮಗೆ 16 mm ಅಲ್ಲಿ ಬರುತ್ತೆ. ಇದು ಇನ್ಲೆಟ್ ಔಟ್ಲೆಟ್ಗೆ ಯೂಸ್ ಆಗುವಂಥ ಪೈಪು. ಇದಕ್ಕೆ ನಾವು ಈ ಬ್ಲ್ಯಾಕ್ ಅವರು ಏನು ಸ್ಪ್ರೇ ಬಾರು ಮತ್ತು ಜೆ-ಬೆಂಡ್ ಪೈಪ್ ಕೊಟ್ಟಿದ್ದಾರೆ, ಇದನ್ನ ಬಿಟ್ಟು ನಾವು ಒಂದು ಗ್ಲಾಸ್ ಲಿಲ್ಲಿ ಪೈಪ್ಸ್ ಅಂತ ಸಿಗುತ್ತೆ ಅಕ್ವೇರಿಯಂ ಸ್ಟೋರ್ಸಲ್ಲಿ. ಅದು ಕೂಡ ನಾವು ಎಕ್ಸ್ಟ್ರಾ ತೊಗೊಂಡು ಯೂಸ್ ಮಾಡ್ಕೊಳ್ಬೋದು. ಅದು ಯೂಸ್ ಏನಪ್ಪ ಅಂತ ಅಂದರೆ, ನಿಮಗೆ ಟ್ರಾನ್ಸ್ಪರೆನ್ಸಿ ಇರೋದ್ರಿಂದ ನಿಮಗೆ ಆ ಲಿಲ್ಲಿ ಪೈಪ್ಸ್, ಗ್ಲಾಸ್ ಲಿಲ್ಲಿ ಪೈಪ್ಸ್ ಹಾಕಿದ್ರೆ ನಮಗೆ ಅಕ್ವೇರಿಯಮಲ್ಲಿ ಅದು ಇರೋದೇ ಕಾಣೋದಿಲ್ಲ. ಇದು ಯಾಕೆಂದರೆ ಇದು ಬ್ಲ್ಯಾಕ್ ಕಲರ್ ಸ್ಪ್ರೇ ಬಾರ್ಸ್ ಕೊಟ್ಟಿರೋದ್ರಿಂದ ನಿಮಗೆ ಟ್ಯಾಂಕಲ್ಲಿ ಹಾಕಿದ ತಕ್ಷಣ ನಿಮ್ಗೆ ಒಂಥರ ಬ್ಲ್ಯಾಕ್ ಕಲರ್ ಕಾಣಿಸುತ್ತೆ ಪಾರ್ಟ್. ಬಟ್ ಎಕ್ಸ್ಟ್ರಾ ಲಿಲ್ಲಿ ಪೈಪ್ ಹಾಕೋದ್ರಿಂದ ನಮಗೆ ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ನಾವು ಎಕ್ಸ್ಟ್ರಾ ತೊಗೊಂಡು ಅದನ್ನು ಹಾಕೋಬೋದು. ಈ ಪಾರ್ಟ್ಸ್ನೆಲ್ಲ ಇವಾಗ ಸೈಡ್ಗೆ ಇಟ್ಬಿಟ್ಟು ನಮ್ಮದು ಮೇಯ್ನ್ ಆ ಕ್ಯಾನ್ಸ್ಟರ್ ಫಿಲ್ಟರ್ನ ಅನ್ಬಾಕ್ಸಿಂಗ್ ಮಾಡೋಣ. ಈಗ ನಮ್ಮ ಈ ವೈಟ್ ಕಲರ್ ಕಾಣಿಸ್ತಾ ಇರೋ ಕ್ಯಾನ್ಸ್ಟರ್ ಫಿಲ್ಟರ್ನ ತೆಗೆದು ನೋಡೋಣ ಏನೇನಿದೆ ಅಂತ. ನೋಡಿ, ಪ್ರಾಡಕ್ಟ್ ಈ ರೀತಿ ಕಾಣಿಸ್ತಾ ಇದೆ ಕ್ಯಾನ್ಸ್ಟರ್ ಫಿಲ್ಟ್ರು. ಇದಕ್ಕೆ ಕ್ಲೀನಾಗಿ ಅವರು ಬಬಲ್ ರ್ಯಾಪ್ ಮಾಡಿ ಬಾಕ್ಸಲ್ಲಿ ಇಟ್ಟಿರ್ತಾರೆ. ಬಬಲ್ ರ್ಯಾಪ್ನ ಓಪನ್ ಮಾಡಿ ನೋಡೋಣ ಕ್ಯಾನ್ಸ್ಟರ್ ಫಿಲ್ಟ್ರಲ್ಲಿ ಏನೇನಿದೆ ಅಂತ. ಈ ಕ್ಯಾನ್ಸ್ಟರ್ ಫಿಲ್ಟ್ರಿಗೆ ಮೇಲ್ಗಡೆ ನೋಡಿ, ಈ ಬ್ಲೂ ಕಲರ್ ಪಾರ್ಟ್ ಏನು ಕಾಣಿಸ್ತಾ ಇದೆ, ಇದು ಪಂಪು. ಇದು ನಾವು ಇನ್ಲೆಟ್ ಔಟ್ಲೆಟ್ ಪೈಪ್ ಫಿಕ್ಸ್ ಮಾಡಿ ವಾಟ್ರೆಲ್ಲ ಹಾಕಿದ್ಮೇಲೆ ಇದನ್ನು ನೀರನ್ನ ಇನ್ಲೆಟ್ಗೆ ಕಳಿಸೋದಕ್ಕೋಸ್ಕರ ಪಂಪ್ ಇದು. ಮತ್ತು ಇದು 4 ಕ್ಲ್ಯಾಂಪ್ಸ್ ಕೊಟ್ಟಿರ್ತಾರೆ ಏರ್ ಟೈಟಾಗಿ ಕೂತ್ಕೊಳ್ಳೋಕ್ಕೋಸ್ಕರ. ಈಗ ಇದನ್ನು ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ನೋಡಿ, ಈ ರೀತಿ ಇದು ಎರಡು ಒಟ್ಟಿಗೆ ನೀವು ರಿಲೀಸ್ ಮಾಡಬೇಕು ಈ ಕ್ಲ್ಯಾಂಪ್ಸ್ನ. ನೋಡಿ, ಕ್ಲ್ಯಾಂಪ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಕಾಣಿಸುತ್ತೆ. ಮೇನ್ ಮೋಟರ್ ಇದು ಕಾಣಿಸುತ್ತೆ. ಮೇನ್ ಮೋಟರ್ ಇದೆ ಇದು. ಮತ್ತು ಇದು ನೋಡಿ, ಇಲ್ಲಿ ಕಾಣಿಸ್ತಾ ಇರೋದು ಓರಿಂಗ್. ಇದು ಗ್ಯಾಸ್ಕೆಟ್ ಅಂತಲೂ ಕರೀತಾರೆ ಮತ್ತು ಓರಿಂಗ್ ಅಂತ. ಇದು ಮೇಯ್ನ್ ಇದೇನೆ. ಈ ಪಾರ್ಟ್ ಏನಾದರೂ ಹೋದರೆ ನಿಮಗೆ ಲೀಕೇಜ್ ಸ್ಟಾರ್ಟ್ ಆಗೋವಂಥದ್ದು. ಈ ಕ್ಯಾನ್ಸ್ಟರ್ ಫಿಲ್ಟ್ರಿಗೆ ಇನ್ನೊಂದು ಹೆಸರು ಬಕೆಟ್ ಫಿಲ್ಟರ್ ಅಂತ. ಯಾಕಂದರೆ ಇದು ನೋಡೋದಕ್ಕೆ ಬಕೆಟ್ ಥರ ಕಾಣಿಸೋದ್ರಿಂದ ಇದಕ್ಕೆ ಬಕೆಟ್ ಫಿಲ್ಟರ್ ಅಂತ ಕೂಡ ಕರೀತಾರೆ. ಇದು ನೋಡೋಕ್ಕೆ ನೋಡಿ, ಈ ಥರ ಗ್ರಿಲ್ ಒಳಗಡೆ ಕ್ಯಾರಿಯರ್ ರೀತಿಲಿ ಕಾಣಿಸುತ್ತೆ ನಿಮಗೆ. ಕ್ಯಾರಿಯರ್ ಓಪನ್ ಮಾಡಿ ನೋಡೋಣ ಏನೇನಿದೆ ಅಂತ. ಈ ಬ್ಲ್ಯಾಕ್ ಕಲರ್ದು ನೋಡಿ, ಇದು ಓಪನ್ ಮಾಡಿದ ತಕ್ಷಣ ಫಸ್ಟ್ ಕಂಟೈನರ್ ನೋಡಿ, ಇದು ವೈಟ್ ಸ್ಪಾಂಜ್ ಕೊಟ್ಟಿದ್ದಾರೆ. ಇದು ನೆಕ್ಸ್ಟ್ ಕಂಟೈನರ್, ಇದರಲ್ಲೂ ವೈಟ್ ಸ್ಪಾಂಜೇ ಇದೆ. 3ನೇ ಕಂಟೈನರು, ಇದರಲ್ಲೂ ಕೂಡ ವೈಟ್ ಸ್ಪಾಂಜ್ ಕೊಟ್ಟಿದ್ದಾರೆ 3 ಲೇಯರಲ್ಲೂ. ನೋಡಿ, ಇದು ಈ ರೀತಿ ಕಾಣಿಸುತ್ತೆ. ಈ ಬಕೆಟ್ನ ಸೈಜು 12 ಇಂಚಸ್ ಬರುತ್ತೆ ನಿಮಗೆ. ಟೋಟಲ್ಲು 3 ಕ್ಯಾರಿಯರ್ಸ್ ಕೊಟ್ಟಿದ್ದಾರೆ.
ಈ ಕ್ಯಾರಿಯರ್ಸ್ನಲ್ಲಿ ನಾವು ಎಲ್ಲದರಲ್ಲೂ ಅವರು ಸ್ಪಾಂಜ್ ಕೊಟ್ಟಿದ್ದಾರೆ. ನಾವು ಇದನ್ನು ತೆಗೆದು ನಮಗೆ ಬೇಕಾಗಿರೋ ಬಯೋಮೀಡಿಯಾಸು ಇದರೊಳಗಡೆ ಹಾಕ್ಕೊಂಡ್ರೆ ನಿಮ್ಮ ಟ್ಯಾಂಕು ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ. ಬರೀ ಈ ವೈಟ್ ಸ್ಪಾಂಜ್ ಮಾತ್ರ ಹಾಕೋದ್ರಿಂದ ನಿಮಗೆ ಈ ಕ್ಯಾನ್ಸ್ಟರ್ ಫಿಲ್ಟ್ರಿಂದ ಕ್ಲಾರಿಟಿ ಸಿಗೋದಿಲ್ಲ. ಇದರಲ್ಲಿ ಕಂಪಲ್ಸರಿಯಾಗಿ ನೀವು ಬಯೋಮೀಡಿಯಾ ಯೂಸ್ ಮಾಡಿದ್ರೇ ನಿಮಗೆ ಇದರ ರಿಸಲ್ಟ್ ಸಿಗೋದು. ನೋಡಿ, ಈ ಕ್ಯಾರಿಯರ್ಸ್ಗೆಲ್ಲ ಹ್ಯಾಂಡ್ಲ್ ಕೊಟ್ಟಿದ್ದಾರೆ. ಇದನ್ನು ನಾವು ಮತ್ತೆ ರೀಇನ್ಸ್ಟಾಲ್ ಮಾಡೋದು ನೋಡಿ, ತುಂಬ ಸಿಂಪಲ್ಲು. ಜಸ್ಟ್ ಇದನ್ನು ಒಳಗಡೆ ಇಡೋದು, ಈ ಪೈಪು ಒಳಗಡೆ ಆ ಪೈಪ್ ಇರೋದನ್ನ ಮ್ಯಾಚ್ ಆಗಬೇಕು ನೋಡಿ, ಈ ಥರ. ಇದು ಕೂಡ ಈ ಥರ ಅಷ್ಟೇ. ಇದು ತುಂಬ ಸಿಂಪಲ್ ನೋಡಿ. ಇದು ಲಾಸ್ಟಲ್ಲಿ ಕೂಡ ಈ ಪೈಪ್ನ ಆ ಪೈಪ್ ಮ್ಯಾಚ್ ಮಾಡಿದ್ರೆ ಆಯಿತು ನೋಡಿ, ಇಷ್ಟೇ. ಇದು ತುಂಬ ಸಿಂಪಲ್ ಆಗಿದೆ ಇದು ಕ್ಯಾನ್ಸ್ಟರು. ಮತ್ತು ಇದ್ರ ಮೇಲೆ ನಾವು ನೆಕ್ಸ್ಟ್ ಹಂಗೆ ಹೆಡ್ ಫಿಕ್ಸ್ ಮಾಡಿ ಕ್ಲೋಸ್ ಮಾಡೋದು. ನೆಕ್ಸ್ಟ್ ಈ ಹೆಡ್ ಕೂಡ ಅದೇ ಥರ ನೋಡಿ, ಈ ಗ್ರೇ ಕಲರ್ಗೆ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಇರಬೇಕಾಗತ್ತೆ. ಈ ಎರಡು ಹೆಡ್ಗೆ ಲಾಕ್ ಕೊಟ್ಟಿದ್ದಾರೆ, ಇದೆರಡು ಬಾಡಿಗೆ ಲಾಕ್ ಕೊಟ್ಟಿದ್ದಾರೆ. ಇದನ್ನು ಮ್ಯಾಚ್ ಮಾಡಿ ನೋಡಿ, ಇದು ಜಸ್ಟ್ ಪ್ರೆಸ್ ಮಾಡಿದ್ರೆ ಆಯಿತು ಅಷ್ಟೇ. ಈ ಥರ ಪ್ರೆಸ್ ಮಾಡಿದ್ರೆ ಮುಗೀತು. ಆ ಎರಡು ಪಾರ್ಟ್ ಬಂದಿತ್ತಲ್ಲ, ಅದನ್ನು ನಾವು ಇಲ್ಲಿ ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಈ ಪಾರ್ಟು ಇದರಲ್ಲಿ ಇನ್ಲೆಟ್ ಔಟ್ಲೆಟ್ಗೆ ಇದು ಈ ರೀತಿ ಇದನ್ನು ಕೂಡಿಸಿ ಇದನ್ನು ನಾವು ಲಾಕ್ ಮಾಡೋದು. ಇಲ್ಲಿಗೆ ನಿಮಗೆ ನೋಡಿ, ಇಲ್ಲಿ ಬರೆದಿದ್ದಾರೆ ಇನ್ಲೆಟ್ಟು ಔಟ್ಲೆಟ್ ಅಂತ, ಇನ್ನು ಔಟ್ ಅಂತ ಎರಡೂ ಇದೆ. ಅದು ಕರೆಕ್ಟಾಗಿ ನಾವು ಎರಡು ಪೈಪ್ನ ಇದಕ್ಕೆ ಇನ್ಸರ್ಟ್ ಮಾಡಿ ನಾವು ಈ ಥರ ಟೈಟ್ ಮಾಡ್ಕೋಬೇಕಾಗುತ್ತೆ. ಈ ಕ್ಯಾನ್ಸ್ಟರ್ ಫಿಲ್ಟರ್ನ ಸ್ಪೆಸಿಫಿಕೇಶನ್ ನೋಡೋದಾದರೆ, ಪವರ್ನ ಕನ್ಸಂಪ್ಷನ್ನು 18 ವ್ಯಾಟ್ಸ್ ತೊಗೊಳುತ್ತೆ. ವಾಟರ್ನ ಫ್ಲೋ ರೇಟು 1000 ಲೀಟರ್ಸ್ ಪರ್ ಅವರ್. ಈ ಕ್ಯಾನ್ಸ್ಟರ್ ಫಿಲ್ಟರ್ನ 250 ಲೀಟರ್ ಇಂದ 300 ಲೀಟರ್ ಟ್ಯಾಂಕ್ ಕೆಪಾಸಿಟಿವರೆಗೂ ನೀವು ಬಳಸ್ಬೋದು. ಅಂದರೆ 2.5 ಅಡಿಯಿಂದ 3 ಅಡಿ ಟ್ಯಾಂಕ್ವರೆಗೂ ಇದನ್ನು ಬಳಸ್ಬೋದು. ಇದರದ್ದು ಇನ್ಲೆಟ್ ಮತ್ತು ಔಟ್ಲೆಟ್ನ ಹೋಸ್ನ ಸೈಜ್ ಬಂದು 16 mm ಆಗಿರುತ್ತೆ. ಅಂದರೆ ಆ ಗ್ರೀನ್ ಕಲರ್ ಪೈಪು 16 mmದು. ಈ ಪ್ರಾಡಕ್ಟ್ನ ವೆಯ್ಟ್ ಬಂದು 3.5 kg ಆಗಿರುತ್ತೆ ಟೋಟಲ್ಲು. ಇದಾಗಿತ್ತು ಇವತ್ತಿನ ಸಣ್ಣ ಕ್ಯಾನ್ಸ್ಟರ್ ಫಿಲ್ಟರ್ನ ಅನ್ಬಾಕ್ಸಿಂಗ್ನ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.